ಇವತ್ತು ಇಂಟ್ರಾಡೇ ಟ್ರೇಡ್ ಮಾಡಿ 2261 ರೂಪಾಯಿ ಕಳ್ಕೊಂಡೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ ನಮಗೆ ದುಡ್ಡು ಬರಬೇಕಾದ್ರೆ ನಾವು ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೊಳ್ಳುವಾಗ 500, 1000, 2000 ಈ ರೀತಿ ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೊಳ್ತಾ ಇರ್ತೀವಿ. ಬಟ್ ಲಾಸ್ ಆಗಬೇಕಾದ್ರೆ ಯಾವ ರೀತಿ ಕಿತ್ಕೊಂಡು ಹೋಗುತ್ತೆ ಅಂತಂದ್ರೆ 5000, 10000, 7000, 8000 ಈ ರೀತಿ ಕಿತ್ಕೊಂಡು ಹೋಗ್ತಾನೆ ಇರುತ್ತೆ. ನೀವು ಯಾವುದೇ ಸ್ಟಾಪ್ ಲಾಸ್ ಇಟ್ಟರು ಕೂಡ ಏನೇ ಮಾಡಿದ್ರು ಕೂಡ ನಿಮ್ಮ ಒಂದು ಮೈಂಡ್ ಅನ್ನ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಸೊ ಇನ್ನೊಂದು ಟ್ರೇಡ್ ಹಾಕಿ ನಾನು ದುಡ್ಡು ಮಾಡ್ಬೋಣ, ಇನ್ನೊಂದು ಎಕ್ಸ್ಟ್ರಾ ಟ್ರೇಡ್ ಮಾಡಿದ್ರೆ ಈ ಒಂದು ಲಾಸ್ ಎಲ್ಲ ರಿಕವರಿ ಮಾಡ್ಕೊಳ್ಬಹುದು. ಈ ರೀತಿ ಮೈಂಡ್ಸ್ ಅಲ್ಲಿ ದುಡ್ಡು ಕಳ್ಕೊಳ್ತಾನೆ ಇರ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಇನ್ಫ್ಲೂಯೆನ್ಸರ್ಗಳು ಇವತ್ತು ಅಷ್ಟು ಪ್ರಾಫಿಟ್ ಬುಕ್ ಮಾಡಿದೆ, ಇಷ್ಟು ಪ್ರಾಫಿಟ್ ಬುಕ್ ಮಾಡಿದೆ ಅಂತ ಹೇಳ್ತಾ ಇರ್ತಾರೆ. ಟ್ರೇಡ್ ಮಾಡೋರು ಒಂದ್ ಸ್ವಲ್ಪ ಥಿಂಕ್ ಮಾಡಿ. ಇವರೆಲ್ಲ ಹೇಳ್ತಿರ್ತಾರೆ ಇವತ್ತು 4000 ಪ್ರಾಫಿಟ್ ಬುಕ್ ಮಾಡಿದೆ, 5000 ಪ್ರಾಫಿಟ್ ಬುಕ್ ಮಾಡಿದೆ ಅಂತ. ಬಟ್ ಪ್ರಾಫಿಟ್ ಬುಕ್ ಮಾಡ್ಕೊಂಡ್ರೇನೋ ಸರಿ, ಅದೇ ಒಂದು ದುಡ್ಡು ಲಾಸ್ ಬುಕ್ ಮಾಡ್ಕೊಂಡ್ರೆ ಹೆಂಗೆ, ಅದೇ ದುಡ್ಡು ಲಾಸ್ ಆದ್ರೆ ಯಾವ ರೀತಿ ಇರುತ್ತೆ ಸಿಚುವೇಶನ್ ಅಂತ ಥಿಂಕ್ ಮಾಡಿ. ನೀವು ಇಂಟ್ರಾಡೇ ಟ್ರೇಡ್ ಬರೋಕ್ಕೂ ಮುಂಚೆ ಇದನ್ನೆಲ್ಲ ಥಿಂಕ್ ಮಾಡಬೇಕು. ಪ್ರಾಫಿಟ್ ಆದ್ರೆ ತಲೆ ಕೆಡಿಸ್ಕೋಬೇಕಾಗಿಲ್ಲ, ಡೈಲಿ ಪ್ರಾಫಿಟ್ ಆಗ್ತಾ ಇರುತ್ತೆ, ನಾವು ಆರಾಮಾಗಿ ದುಡ್ಡು ಮಾಡ್ಬೋದು ಅನ್ನೋ ಯೋಚನೆಯಲ್ಲಿ ಇರ್ತೀರಾ. ಬಟ್ ಲಾಸ್ ಆದ್ರೆ ಏನ್ ಕತೆ, ನೀವು ಇಟ್ಟಿರುವಂತ ಕ್ಯಾಪಿಟಲ್ ಕಿತ್ಕೊಂಡೋಗುತ್ತೆ, ಅದನ್ನ ರಿಕವರಿ ಮಾಡಬೇಕು ಅನ್ನೋ ಆಟದಲ್ಲಿ ಇರೋ ದುಡ್ಡು ಕೂಡ ಎಲ್ಲಾನು ಕಳ್ಕೊಂಡು ಇಂಟ್ರಾಡೇ ಅಂದ್ರೆ ಕಂಪ್ಲೀಟ್ ಗ್ಯಾಮ್ಲಿಂಗು, ಟ್ರೇಡಿಂಗ್ ಅಂದ್ರೆ ಗ್ಯಾಮ್ಲಿಂಗು ಅನ್ನೋ ಮೈಂಡ್ ಸೆಟ್ ಬಂದ್ಬಿಡ್ತೀರಾ. 2024ರಲ್ಲಿ ಸೆಬಿ ಕೊಟ್ಟಿರೋ ಡೇಟಾ ಪ್ರಕಾರ ಇಂಟ್ರಾಡೇಲಿ 71% ಜನ ದುಡ್ಡನ್ನ ಕಳ್ಕೊಂಡಿದ್ದಾರೆ. ಹಾಗೆ ಫ್ಯೂಚರ್ ಅಂಡ್ ಆಪ್ಷನ್ ಅಲ್ಲಿ 91 to 93% ಜನ ದುಡ್ಡನ್ನ ಕಳ್ಕೊಳ್ತಾ ಇದ್ದಾರೆ. ಇವರೆಲ್ಲ ಯಾಕೆ ಇಷ್ಟು ದುಡ್ಡನ್ನ ಕಳ್ಕೊಳ್ತಾ ಇದ್ದಾರೆ ಅಂತಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ದುಡ್ಡು ಮಾಡ್ಬೇಕು. ನನ್ನ ಹತ್ರ 1 ಲಕ್ಷ ಇದ್ರೆ ಟ್ರೇಡಿಂಗ್ ಅಲ್ಲಿ ಡೈಲಿ 1% ಮಾಡ್ಕೊಂಡ್ರೆ ಸಾಕಲ್ವಾ. 1% ಅಂದ್ರೆ ತಿಂಗಳಲ್ಲಿ ಒಂದು 20 ದಿನ ಪ್ರಾಫಿಟ್ ಮಾಡಿದ್ರೆ 20,000 ಆಯ್ತು, ಆರಾಮಾಗಿ ಜೀವನ ಮಾಡ್ಬೋದು. ಈ ರೀತಿ ಮೈಂಡ್ ಸೆಟ್ ಅಲ್ಲಿ ಇರ್ತೀರಾ. ಬಟ್ ಇದು ಖಂಡಿತವಾಗ್ಲೂ ಕೂಡ ಸಾಧ್ಯ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಬರೋರಿಗೆ ಯಾವುದೇ ಫೀಲ್ಡ್ ಅಲ್ಲಿ ನೀವು ದುಡ್ಡು ಮಾಡ್ಬೇಕು ಅಂತಂದ್ರೆ ಸಾಕಷ್ಟು ಎಫರ್ಟ್ ಇರುತ್ತೆ, ಹಾರ್ಡ್ ವರ್ಕ್ ಇರುತ್ತೆ. ಅವರ ಒಂದು ಟೈಮ್ ಅನ್ನ ಅಲ್ಲೇ ಕಾಲ ಕಳೆದಿರ್ತಾರೆ, ಅದರಿಂದ ಅವ್ರು ದುಡ್ಡು ಮಾಡ್ತಾ ಇರ್ತಾರೆ. ನೀವು ಇವಾಗ ಬಂದು 1 ಲಕ್ಷ ಹಾಕಿ ನಾನು ತಿಂಗಳಿಗೆ ಒಂದು 20,000 ಮಾಡ್ಬಿಡ್ತೀನಿ, 30,000 ಮಾಡ್ಬಿಡ್ತೀನಿ, ಈ ರೀತಿ ಮೈಂಡ್ ಸೆಟ್ ಅಲ್ಲಿ ಬಂದ್ರೆ ಖಂಡಿತವಾಗ್ಲೂ ಕೂಡ ದುಡ್ಡು ಮಾಡಕ್ ಆಗೋದಿಲ್ಲ. ಶಾರ್ಟ್ ಟರ್ಮ್ ಅಲ್ಲಂತೂ ಯಾವುದೇ ಕಾರಣಕ್ಕೂ ದುಡ್ಡು ಮಾಡಕ್ ಆಗೋದಿಲ್ಲ. ಬಟ್ ನೀವು ಕಂಪ್ಲೀಟ್ ಆಗಿ ಟ್ರೇಡಿಂಗ್ ಅಲ್ಲೇ ದುಡ್ಡು ಮಾಡ್ತೀನಿ, ಟ್ರೇಡಿಂಗ್ ಜರ್ನಿನ ಕಂಟಿನ್ಯೂ ಮಾಡ್ತೀನಿ ಅಂತಂದ್ರೆ ಈ ಒಂದು ಲಾಸೇ ಅಲ್ಲ. ಯಾಕಂತಂದ್ರೆ ಈ ಒಂದು ಲಾಸ್ ಗಳಿಂದ ಕಲಿತಾ ಹೋಗ್ತೀರಾ. ಮುಂದೆ ಏನ್ ಮಾಡ್ಬೇಕು, ನಾನು ಏನ್ ಮಿಸ್ಟೇಕ್ ಮಾಡಿ ನಾನು ಲಾಸ್ ಮಾಡ್ಕೊಂಡಿನಿ ಅಂತ ಕಲಿತಾ ಹೋಗ್ತೀರಾ. ನನ್ಗಾಗಿರುವಂತ ಲಾಸ್ ಕೂಡ ಲಾಸ್ ಅಲ್ಲ ಅಂತ ಅನ್ಕೊಳ್ತೀನಿ ನಾನು. ಯಾಕಂತಂದ್ರೆ ಈ ಒಂದು ಮಿಸ್ಟೇಕ್ಸ್ ಏನ್ ಮಾಡಿದೀನಿ ಅದನ್ನೆಲ್ಲ ನೋಟ್ ಮಾಡಿ ಇಟ್ಕೊಳ್ತಾ ಇದೀನಿ. ಸೊ ಮುಂದೆ ಆ ಒಂದು ಮಿಸ್ಟೇಕ್ಸ್ ಅನ್ನ ನಾನು ಮಾಡಲ್ಲ ನೆಕ್ಸ್ಟ್. ಅದೇ ರೀತಿ ನೀವು ಕೂಡ ಟ್ರೇಡರ್ ಆಗಬೇಕು ಅಂತಂದ್ರೆ ಈ ಒಂದು ಲಾಸ್ ಅನ್ನೆಲ್ಲ ತಡ್ಕೊಳ್ಳೋ ಕೆಪಾಸಿಟಿ ಇರ್ಬೇಕಾಗುತ್ತೆ. ಈ ಲಾಸ್ ತಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ಅಂತಂದ್ರೆ ಟ್ರೇಡಿಂಗ್ ಬರಲೇಬೇಡಿ. ಇವತ್ತು ನಾನು ಕೂಡ ಅದೇ ಒಂದು ಮೈಂಡ್ ಸೆಟ್ ಅಲ್ಲಿ ಟ್ರೇಡ್ ಅನ್ನ ತಗೊಂಡಿದ್ದೆ. ಸೊ ಈ ಒಂದು ಟ್ರೇಡ್ ಅಲ್ಲಿ ಪ್ರಾಫಿಟ್ ಮಾಡ್ತೀನಿ, ಈ ಒಂದು ಟ್ರೇಡ್ ಅಲ್ಲಿ ಪ್ರಾಫಿಟ್ ಮಾಡ್ತೀನಿ ಅಂತ 4 ಟ್ರೇಡ್ ಅನ್ನ ತಗೊಂಡೆ. ಒಂದು ಟ್ರೇಡ್ ಅಲ್ಲಿ ನಾನು ಪ್ರಾಫಿಟ್ ಮಾಡಿದೆ ಅಷ್ಟೇ, ಇನ್ನು 3 ಟ್ರೇಡ್ ಅಲ್ಲಿ ಕಳ್ಕೊಂಡಿದ್ದೀನಿ. 30 ಡೇಸ್ ಇಂಟ್ರಾಡೇ ಟ್ರೇಡಿಂಗ್ ಚಾಲೆಂಜ್ 8ನೇ ದಿನ ಇದು. 50,000 ಕ್ಯಾಪಿಟಲ್ ಅಲ್ಲಿ ಇಲ್ಲಿವರೆಗೆ ನನ್ನ ಒಂದು ಪ್ರಾಫಿಟ್ -6,618 ರೂಪಾಯಿ. ಟ್ರೇಡಿಂಗ್ ಅನ್ನ ಕಲಿಬೇಕು ಅಂತಂದ್ರೆ ಇಂಥ ಒಂದು ಲಾಸ್ ಅನ್ನ ತಡ್ಕೊಳ್ಬೇಕಾಗುತ್ತೆ. ಯಾವುದೇ ಫೀಲ್ಡ್ ಅಲ್ಲೂ ನೀವು ಈಸಿಯಾಗಿ ದುಡ್ಡು ಮಾಡಕ್ ಆಗೋದಿಲ್ಲ. ಈ ರೀಲ್ ಇಷ್ಟ ಆದ್ರೆ ಲೈಕ್ ಮಾಡಿ. ಇದೇ ರೀತಿಯಾದ ಫಿನಾನ್ಷಿಯಲ್ ಕಂಟೆಂಟ್ ಗೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ. ಧನ್ಯವಾದ.